ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಕ್ಮಾಪುರ ಗ್ರಾಮಸ್ಥರಿಂದ ಸ್ಮಶಾನಕ್ಕಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಮುಂದೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಶವ ಸಂಸ್ಕಾರ ಮಾಡಲು ಬಹಳ ಸಮಸ್ಯೆಗಳು ಆಗುವ ಸಾಧ್ಯತೆಗಳು ಇರುತ್ತವೆ. ಆದಷ್ಟು ಬೇಗ ಸ್ಮಶಾನ ಶಾಶ್ವತ ಪರಿಹಾರ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಲಕ್ಮಾಪುರ ಗ್ರಾಮದಲ್ಲಿ ಯಾದವ ಪಂಚಾಯತಿಗೆ ವ್ಯಾಪ್ತಿ ಸೇರಿದ್ದರು. ಅಲ್ಲೇ ಶಾಶ್ವತ ನಮ್ಗೆ ರುದ್ರಭೂಮಿ ಬೇಕಾಗಿತ್ತ. ಅಲ್ಲೇ ಶಿವಪ್ಪ ಬಸಪ್ಪ ಹುಬ್ಬಳ್ಳಿ ಅಂತವ್ರು ಅದನ್ನ ಮಠದ ಆಸ್ತಿ ಖರೀದಿ ಮಾಡ್ಯಾರ. ಹಿಂದೆ ಅದು 2 ಎಕರೆ ಹೊಲ ಪಡ ಇತ್ತು ರೀ, ಅದು ಮಠದವ್ರದ. ಅದನ್ನು ಸಾಗುವಳಿ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಅಂತ ಹೇಳಿ ಅವೀಗ ನಮ್ಗೆ ತ್ವರಿತಗತಿಯಾಗಿ ಏನು ಬಂದ್ ಮಾಡಿಬಿಟ್ಟಾನ. ಅದನ್ನ ಇಲ್ಲಿ ಅಧಿಕಾರಿಗಳಿಗೆ ಬಂದು ಭೇಟಿ ಹಾಕಂತ ಇಲ್ಲಿ ಬಂದು ನಾವು ಕೇಳ್ಕೊಳಕತ್ತೇವೆ. ನಾನು ತ್ವರಿತಗತಿಯಾಗಿ ಸಾಹೇಬರು ಜಿಲ್ಲಾಧಿಕಾರಿಗಳು ಮಾಡಿಕೊಡ್ಬೇಕು ಅಂತ ನಾವು ವಿನಂತಿಸ್ತೇವೆ. ನಮ್ಮ ಹೆಸರು ದೇವೇಂದ್ರಪ್ಪ ಭೀಮಪ್ಪ, ಧಾರವಾಡ ತಾಲೂಕು ಲಕ್ಮಾಪುರ ಗ್ರಾಮದಿಂದ ನಾವು ಸಮಾಜದವರೆಲ್ಲರೂ ಕೂಡ್ಕೊಂಡ ಬಹುದಿವಸಗಳಿಂದ ಹಿರಿಯರ ಕಾಲದಿಂದ ಅಲ್ಲಿ ಸುಶಾನಗಟ್ಟಿ ನಾವು ಅಲ್ಲೇ ಅದನ್ನ ಸಮಾಧಿ ಮಾಡ್ಕೊಂತ ಬಂದಿದ್ದೈತ್ರಿ. ಈಗ ಅವ್ರ ಮಧ್ಯದೊಳಗೆ ಹೊಲ ಮಾಡಿದವರು ನಮ್ಗೆ ಅದನ್ನ ಬಿಡು ಕೊಡ್ತಾ ಇಲ್ಲ ಅಂತಾರೆ. ದಾರಿ ಇಲ್ಲದಕ್ಕಾಗಿ ನಮಗೆ ಮಳೆಗಾಲದಾಗ ಅದು ಅದ್ರ ತೊಟ್ರಾಕತ್ತೆ ಅನ್ನೋದಕ್ಕಾಗಿ ನಮ್ಗೆ ಅದರ ಸೌಲಭ್ಯ ಕೇಳಿದಾಗ ನಿಮ್ಗೆ ಅಲ್ಲಿ ಅನುಕೂಲ ಕೊಡೋದಿಲ್ಲ ಅಂದಾಗ ನಾವು ನೀವು ಇಲ್ಲಿ ಮನವಿ ಅರ್ಪಿಸಿಕೊಂಡ ನಾವು ಮುಂದೆ ಅದನ್ನ ಏನ್ ಮಾಡ್ಬೇಕಂತೇಳಿ ನಿಮ್ಮನ್ನು ಕೇಳ್ಕೋಬೇಕಂತೇಳಿ ಇಲ್ಲಿ ಮಠ ನಿಮ್ಗೆ ನಾವು ಅದನ್ನ ಮನವಿ ಅರ್ಪಿಸಾಕ ಮಹಾಬಳೇಶ್ವರ ಹಾದಿ. ಕ್ರಾಂತಿ ಸಮಾಚಾರ ಧಾರವಾಡ.